ನಮಸ್ಕಾರ ಗೌರಿಬಿದನೂರು, ನಾನು ನಿಮ್ಮ ಜೇಮ್ಸ್ ಫೋಟೋಗ್ರಫಿ. ಇವತ್ ನಮ್ ಶೂಟ್ ಬುಕ್ ಆಗಿರೋದು ವೆಡ್ಡಿಂಗ್ ಶೂಟ್. ಇದು ಬಂದು 3 days ಆಫ್ ವೆಡ್ಡಿಂಗ್ ಶೂಟ್. ಈ ಶೂಟ್ ನಮಗ್ ಬುಕ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಇವ್ರದ್ದು ನಾವು ಆಲ್ರೆಡಿ ಫಸ್ಟ್ ಎಂಗೇಜ್ಮೆಂಟ್ ಶೂಟ್ ಮಾಡಿದ್ವಿ. ಆ ಎಂಗೇಜ್ಮೆಂಟ್ ಆಲ್ಬಮ್ ಅವ್ರಿಗೆ ಇಷ್ಟ ಆಗಿ ಈಗ ಅವ್ರ ವೆಡ್ಡಿಂಗ್ ಶೂಟ್ ಕೂಡ ನಮ್ಗೆ ಬುಕ್ ಮಾಡಿದ್ದಾರೆ. ಇದು 3 days ಆಫ್ ವೆಡ್ಡಿಂಗ್ ಶೂಟ್ ಅಂತ ಯಾಕೆ ಹೇಳ್ದೆ ಅಂತಂದ್ರೆ, ಇವ್ರದ್ದು ಶಾಸ್ತ್ರಗಳದ್ದು ಒಂದಿನ, ಹಾಗೆ ಮುಹೂರ್ತ ಒಂದಿನ, ರಿಸೆಪ್ಷನ್ ಒಂದಿನ ಇರೋದು. ಆದ್ದರಿಂದ ಇದು 3 days ಆಫ್ ವೆಡ್ಡಿಂಗ್ ಶೂಟ್ ಆಗಿದೆ. ನಾವೀಗ ಮುಹೂರ್ತದ ಶೂಟ್ಗೆ ಧರ್ಮಸ್ಥಳದಲ್ಲಿದ್ದೀವಿ. ಮುಹೂರ್ತ ಇರೋ ಟೈಮಿಂಗ್ಸ್ ಬಂದು 9:30 to 10:30. ನಾವು ನಿನ್ನೆ ಶಾಸ್ತ್ರಗಳೆಲ್ಲ ಕೂಡ ಶೂಟ್ ಮಾಡ್ಕೊಂಡು ನಾವು ಧರ್ಮಸ್ಥಳಕ್ಕೆ ನೈಟ್ 8 PM ಗೆ ಸ್ಟಾರ್ಟ್ ಆದ್ವಿ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬರೋಷ್ಟರಲ್ಲಿ ಮಾರ್ನಿಂಗ್ 3:30 ಹಾಗಾಗಿತ್ತು. ಹಾಗೆ ರೂಮ್ಸ್ ಕೂಡ ಬುಕ್ ಮಾಡಿದ್ರು. ನಾವಿನ್ನ ರೆಸ್ಟ್ ಮಾಡಿ ಮಾರ್ನಿಂಗ್ 9 ಗೆಲ್ಲ ಮುಹೂರ್ತಂ ಲೊಕೇಶನ್ ಗೆ ಬಂದು ನಮ್ ಲೈಟಿಂಗ್ ಸೆಟಪ್ಸ್ ಎಲ್ಲ ಮಾಡ್ಕೊಂಡ್ವಿ. ಎಲ್ರು ಕೂಡ ರೆಡಿ ಇದ್ರು. ಹಾಗೆ ಮುಹೂರ್ತಕ್ ಕೂಡ ಟೈಮ್ ಆಗಿತ್ತು, ಆದ್ರಿಂದ ಮದ್ವೆ ಕೂಡ ಮುಗೀತು. ನಾವಿನ್ನ ಡಿಲೇ ಮಾಡ್ದಿರ ಹಾಲುವೆ ಕಾರ್ಯಕ್ರಮ ಎಲ್ಲ ಕೂಡ ಮುಗಿಸ್ಕೊಂಡು ಕಪಲ್ಸ್ ಗೆ ಸ್ಟಿಲ್ಸ್ ಶೂಟ್ ಮಾಡಕ್ಕೆ ರೆಡಿ ಆದ್ವಿ. ಈ ಕಪಲ್ಸ್ ಗೆ ಅದೇ ಲೊಕೇಶನ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಫೋಟೋಸ್ ನ ಹೇಳ್ಕೊಟ್ಟಿ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಈ ಕಪಲ್ಸ್ ಕೂಡ ನಾವ್ ಹೇಳ್ಕೊಟ್ಟಿರೋ ಪ್ರಕಾರನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಶೂಟ್ ಮಾಡಿಸ್ಕೊಂಡ್ರು. ಆದ್ದರಿಂದ ಈ ಕಪಲ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಈ ಕಪಲ್ಸ್ ಮುಹೂರ್ತ ಮಾತ್ರ ಧರ್ಮಸ್ಥಳದಲ್ಲಿ ಇಟ್ಕೊಂಡು ಇನ್ನ ರಿಸೆಪ್ಷನ್ ಎಲ್ಲ ಬೆಂಗಳೂರಲ್ಲಿ ಇಟ್ಕೊಂಡಿದ್ರು. ಅದ್ ಏಕೆ ಅಂತ ಡೌಟ್ ಇತ್ತು. ನಾನು ಅವ್ರಿಗೆ ಕೇಳಿದೆ, ಧರ್ಮಸ್ಥಳದಲ್ಲಿರುವ ಮಂಜುನಾಥ ಸ್ವಾಮಿ ದೇವರು ಗ್ರೂಮ್ ಅವರ ಮನೆ ದೇವರಾಗಿರೋದ್ರಿಂದ ಅವರು ಮದ್ವೆನ ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಮುಹೂರ್ತ ಶೂಟ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 1 PM ಆಗಿತ್ತು. ಹಾಗೆ ನಾವು ರಿಟರ್ನ್ ಬೆಂಗಳೂರಿಗೆ 3 PM ಗೆ ಸ್ಟಾರ್ಟ್ ಆದ್ವಿ. ಇದು ಇವತ್ತಿನ ಶೂಟ್. ಹಾಗೆ ನಾಳೆ ರಿಸೆಪ್ಷನ್ ಶೂಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಯಾರು ನೋಡ್ತಿರೋ ಎಲ್ರು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಜೇಮ್ಸ್ ಫೋಟೋಗ್ರಫಿ ಅಕೌಂಟ್ ನ ಫಾಲೋ ಮಾಡಿ.